ಇವತ್ತು 2 ಕೋಟಿಗೆ ಹೋಯ್ತದೆ. ಇವ್ರು ತಗೊಂಡಿದ್ದು 10 ಲಕ್ಷಕ್ಕೆ. ಇವತ್ತು ಎಷ್ಟು ಕೊಡ್ತಾ ಇದೀವಿ ಅವ್ರಿಗೆ ಪರಿಹಾರ? 2 ಕೋಟಿ. ಯಾವುದೇ ಕಾರಣಕ್ಕೆ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಅಂತ ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಲೆಟರ್ ಕೊಟ್ಟರು. ಅವರು ಬಿಟ್ಕೊಡ್ತೀವಿ ಅನ್ನೋ ಅವ್ರು ಲೆಟರ್ ಕೊಟ್ಟರು, ನಮ್ಗೆ ದುಡ್ಡು ನಮ್ಮ ಅಕೌಂಟ್ ಕೊಡಿ ಅಂತ. 5 ಅಲ್ಲಮ್ಮ, 36 ಎಕರೆ. ಅವ್ರ ಅಪ್ಪನೇ ಬಿಡ್ಲಿಲ್ಲ ಟೌನ್ಶಿಪ್ನ. ನಾವೇ ಈಗ ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದೀವಿ, ಹೇಗೆ ಮಾಡ್ಬೇಕಾಯ್ತದೆ. ಸದ್ಯ ಈಗ ಕೊಟ್ಟರೆ ಆ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ಕಣಮ್ಮ. ಆ ಹೋರಾಟ ಮಾಡ್ತೀವಿ. ಇವ್ರು ಬಂದು ಅದನ್ನ ಅವ್ರು ನೆತ್ಕಟ್ಟೋದ್ಕಾರ ಆ ನೆನಪಕ್ಕೋಸ್ಕರ ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು, ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟ್ನಲ್ಲಿ ಯಾರು ಹೋರಾಟ ಮಾಡ್ತಾವ್ರು ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ. ಅದು ನಮಗೆ ಆ ಜಾಗನ ನಾವು ಮಾಡಿ ಅವರು ತಗೊಂಡಿದ್ದು 6 ಲಕ್ಷನೋ 10 ಲಕ್ಷನೋ. ಅವ್ರೇನು ಮಾಡಿದ್ರು? ಬೇನಾಮಿಗೆ ತಗೊಂಡ್ರು. ಬೇನಾಮಿಗೆ ದುಡ್ಡು ಹೋಗ್ಬಿಡ್ತದೆ ಅಂತೇಳಿ GBITಗೆ ಲೆಟ್ರ್ ಕೊಟ್ಟರು. ಇದು ಯಾವುದೇ ಕಾರಣಕ್ಕೆ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಅಂತ ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಲೆಟ್ರ್ ಕೊಟ್ಟರು. ಅವರು ಬಿಟ್ಕೊಡ್ತೀವಿ ಅನ್ನೋ ಅವ್ರು ಲೆಟ್ರ್ ಕೊಟ್ಟರು, ನಮ್ಗೆ ದುಡ್ಡು ನಮ್ಮ ಅಕೌಂಟಿಗೆ ಕೊಡಿ ಅಂತ. ಬಿಟ್ಕೊಡ್ತೀವಿ ಅನ್ನೋ ಅಂತ ಮನಸ್ಥಿತಿ ಇದ್ದಿದ್ರೆ ಲೆಟ್ರ್ ಕೊಟ್ಟರು, ನಮ್ಗೆ ಕೊಡಿ ದುಡ್ಡು ಅಂತ. ಇವತ್ತು 2 ಕೋಟಿಗೆ ಹೋಯ್ತದೆ. ಇವ್ರು ತಗೊಂಡಿದ್ದು 10 ಲಕ್ಷಕ್ಕೆ. ಇವತ್ತು ಎಷ್ಟು ಕೊಡ್ತಾ ಇದೀವಿ ಅವ್ರಿಗೆ ಪರಿಹಾರ? 2 ಕೋಟಿ. ಅದೇ ಎಲ್ಲೋ ಏನೋ ರೆಡ್ ಝೋನ್ ಇದ್ದಿದ್ರೆ ಅದ್ರ ಬೆಲೆ 25 ಲಕ್ಷ, 30 ಲಕ್ಷ, 50 ಲಕ್ಷನೇ. ಸದ್ಯ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಆ ಹೆಸರನ್ನೇ ಲೇಔಟ್ ಹೆಸರನ್ನೇ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ತಿಕ್ಬಿಟ್ಟು, ಈಗ ಪಾಪ ಅವ್ರು ಯಾರು ರೈತರು ಅವರಲ್ಲ, ಅವ್ರಿಗೆಲ್ಲ ಒಂದು ಸೈಟ್ ಕೊಡೋಣ. ದಯಮಾಡಿ ಕೇಳಿ ಬರ್ಸ್ಕೊಡ್ಲಿ, ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ನಾವು ಫ್ರೀಯಾಗಿ. ಆ ಜಾಗದಲ್ಲಿ ಫ್ರೀಯಾಗಿ ಸೈಟ್ ಕೊಡ್ತೀವಿ.